ಆದ್ರ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಚಿನ್ನ ಬೆಳ್ಳಿ ಕಾಸ್ಟ್ಲಿ, ಚಪ್ಲಿ ಚೀಪ್. ಇದು ಜಿಎಸ್ಟಿ ಎಫೆಕ್ಟ್. ಎಸ್, ಜಿಎಸ್ಟಿ ಮಂಡಳಿಯು ಚಿನ್ನ ಹಾಗೂ ಬೆಳ್ಳಿಗೆ 3%, ಬಿಸ್ಕೆಟ್ಗೆ 18% ತೆರಿಗೆ ದರಗಳನ್ನು ನಿಗದಿ ಮಾಡಿದೆ. ಅಲ್ಲದೆ 500ಕ್ಕಿಂತ ಕಡಿಮೆ ದರದ ಪಾದರಕ್ಷೆಗೆ 5% ತೆರಿಗೆ ದರಗಳನ್ನು ಮಂಡಳಿ ನಿಗದಿ ಮಾಡಿದೆ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನೇತೃತ್ವದಲ್ಲಿ ನಡೆದ ಮಂಡಳಿಯ ಸಭೆಯಲ್ಲಿ ಪ್ರಮುಖ ಸರಕುಗಳಿಗೆ ತೆರಿಗೆ ದರಗಳನ್ನು ಅಂತಿಮಗೊಳಿಸಲಾಯಿತು. ಸದ್ಯ ಇರುವ ತೆರಿಗೆ ವ್ಯವಸ್ಥೆಯಲ್ಲಿ ಚಿನ್ನಕ್ಕೆ 10% ಆಮದು ಸುಂಕ ಇದೆ. ಇದರಿಂದ ಒಟ್ಟು 12% ತೆರಿಗೆ ವಿಧಿಸಲಾಗ್ತಾ ಇದೆ. ಜಿಎಸ್ಟಿಯಲ್ಲಿ ಚಿನ್ನಕ್ಕೆ 3% ತೆರಿಗೆ ನಿಗದಿ ಮಾಡಲಾಗಿದೆ. ಇದಕ್ಕೆ 10% ಆಮದು ಸುಂಕ ಸೇರಿಸಿದ್ರೆ ಒಟ್ಟು ತೆರಿಗೆ 13%ಕ್ಕೆ ಅಂದ್ರೆ 1% ಹೆಚ್ಚಾಗಲಿದೆ. ಸದ್ಯ ರೂಪಾಯಿ 500ರಿಂದ 1000 ಬೆಲೆಯ ಪಾದರಕ್ಷೆಗಳಿಗೆ 6% ಅಬಕಾರಿ ಸುಂಕವಿದೆ. ಇದಲ್ಲದೆ ರಾಜ್ಯಗಳು ಪ್ರತ್ಯೇಕವಾಗಿ ವ್ಯಾಟ್ ಕೂಡ ವಿಧಿಸ್ತಾ ಇದೆ. ನೂತನ ತೆರಿಗೆ ವ್ಯವಸ್ಥೆಯಲ್ಲಿ ರೂಪಾಯಿ 500ಕ್ಕಿಂತ ಕಡಿಮೆ ಬೆಲೆಯ ಪಾದರಕ್ಷೆಗಳಿಗೆ ತೆರಿಗೆ 1% ಕಡಿಮೆಯಾಗಲಿದೆ. ಇದಲ್ಲದೆ ಪ್ರತಿ ಕೆಜಿಗೆ ರೂಪಾಯಿ 100ಕ್ಕಿಂತಲೂ ಕಡಿಮೆ ದರ ಇರುವ ಗೋಲ್ಡ್ ಬಿಸ್ಕೆಟ್ಸ್ ತೆರಿಗೆಯಿಂದ ವಿನಾಯಿತಿ ನೀಡಬೇಕು ಅಂತ ಕೆಲವು ರಾಜ್ಯಗಳು ಒತ್ತಾಯಿಸ್ತಾ ಇವೆ. ಆದ್ರೆ ಎಲ್ಲಾ ರೀತಿಯ ಗೋಲ್ಡ್ ಬಿಸ್ಕೆಟ್ಸ್ಗೂ 18% ತೆರಿಗೆ ದರ ನಿಗದಿ ಮಾಡಲಾಗಿದೆ. ಸೊ ಜಿಎಸ್ಟಿ ಎಫೆಕ್ಟ್ ಇಂದ ಚಿನ್ನ ಬೆಳ್ಳಿ ಕಾಸ್ಟ್ಲಿ ಆಗಿದೆ, ಹಾಕೊಳ್ಳೋ ಚಪ್ಲಿ ಚೀಪ್ ಆಗಿದೆ. ಇದು ಉಲ್ಟಾ ಆಗಿದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ? ಚಿನ್ನ ಬೆಳ್ಳಿ ಚೀಪ್ ಆಗಿದ್ದು ಚಪ್ಲಿಗಳು ಕಾಸ್ಟ್ಲಿ ಇದ್ದಿದ್ರು ಪರವಾಗಿರ್ಲಿಲ್ಲ. ಬಟ್ ಚಿನ್ನ ಬೆಳ್ಳಿ ಕಾಸ್ಟ್ಲಿ ಆಗಿರೋದ್ರಿಂದ ಇನ್ಮುಂದೆ ಗ್ರಾಹಕರು ಏನ್ ಮಾಡ್ತಾರೆ? ಕಾಸ್ಟ್ಲಿ ಆದ್ರೂ ಖರೀದಿಸ್ತಾರಾ? ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.